ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ವೀಡಿಯೋಸ್ಗಳಿವೆ ನನ್ನ ಚಾನಲಲ್ಲಿ. ನಿಮಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೋಡಿ, ಅಡುಗೆ ಮಾಡಿ ಟ್ರೈ ಮಾಡಿ ರುಚಿಯಾಗಿರೋದನ್ನ ತಿನ್ನಿ. ನಾನಿವತ್ತು 2 ವಾರ ಇಟ್ಟರೂ ಹಾಳಾಗ್ತಿರುವಂತಹ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆಲಸಕ್ಕೆ ಎಲ್ಲ ಹೋಗೋರಿಗೆ ಇದೆಲ್ಲ ತುಂಬ ಈಸಿ ಆಗುತ್ತೆ. ಒಂದಿನ ಮಾಡಿಟ್ಟರೆ 2 ವಾರಕ್ಕಾಗೋಗುತ್ತೆ. ಇದನ್ನು ಮೊದಲಿಗೆ ಒಂದು 6 ಬ್ಯಾಡಗೆ ಮೆಣಸನ್ನು ಬಿಸಿನೀರು ಅಥವಾ ತಣ್ಣೀರಿನಲ್ಲಿ 1-2 ಗಂಟೆ ನೆನೆಸಿಡಬೇಕು. ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೊಂದು 6 ಎಸಳು ಬೆಳ್ಳುಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂದರೆ ಎಲ್ಲನೂ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಹಸಿನೇ ಹಾಕ್ಕೋಬೋದು. ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಕೆಂಪು ಚಟ್ನಿ ರೆಡಿ ಆಗೋಗುತ್ತೆ. ಇದನ್ನು ನಾವು ದೋಸೆಗೆ ಆಗಲಿ ಅಥವಾ ಒಗ್ಗರಣೆ ಮಾಡಿಕೊಂಡ್ರೆ ಚಟ್ನಿನೂ ಆಗೋಗುತ್ತೆ. ತಿನ್ನೋದಕ್ಕೂ ಚಟ್ನಿ ಸೂಪರಾಗಿರುತ್ತೆ. ಹಾಗೆಯೇ ಇದನ್ನು ಮಸಾಲೆ ದೋಸೆ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಡ್ಲಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ದೋಸೆಗೆ ಈ ಥರ ಮಾಡ್ಕೊಂಡು ಕಾವಲಿನಲ್ಲಿ ಹಾಕಿದ್ರೆ ಸೂಪರಾಗಿರುತ್ತೆ.